ಸ್ಪಷ್ಟವಾದಾಗ ಸುಲಭವಾಗಿ ಗುರಿಯನ್ನು ತಲುಪುವನು. ಇಲ್ಲಿ ವಿವೇಕವಾಣಿಯೂ ನೆನಪಿಗೆ ಬರುತ್ತದೆ. ಅವೇಕ್ ಅರೈಸ್ ಟಿಲ್ ಯು ರೀಚ್ ದ ಗೋಲ್. ಹೀಗೆ ಗುರಿಯನ್ನು ತಲುಪಿದಾಗ ಆಗುವ ಅನುಭೂತಿ ವರ್ಣಿಸಲು ಅಸಾಧ್ಯ. ಗುರಿ ತಲುಪಲು ಎಷ್ಟು ಕಷ್ಟಪಡುತ್ತೇವೋ ಅಷ್ಟೇ ಸಂತೋಷವನ್ನೂ ಪಡೆಯುತ್ತೇವೆ. ಇಂತಹ ವಿಚಾರಗಳು ಕೇವಲ ಮಾನವನಿಗಷ್ಟೇ ಸಾಧ್ಯ. ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಅವಕಾಶವಿಲ್ಲ. ಆದ್ದರಿಂದ ಮಾನವನಾಗಿ ಜನಿಸಿದ್ದಕ್ಕಾಗಿ ಏನನ್ನಾದರೂ ಸಾಧಿಸಿದರೆ ಜನ್ಮವೂ ಸಾರ್ಥಕವಾಗುವುದು. ಜೊತೆಗೆ ಹೆಸರು, ಕೀರ್ತಿ, ಹಣ, ಅಧಿಕಾರ ಎಲ್ಲವೂ ಬರುವುದು. ಎಲ್ಲರೂ ನಮ್ಮನ್ನು ಮೆಚ್ಚುವರು. ಇದರಿಂದ ಹೊಸ ಅವಕಾಶಗಳು ಬರುವುದು. ಮತ್ತಷ್ಟು ಮೇಲೇರಲು ಪೂರಕವಾಗುವುದು. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದೆಂದು ಎಲ್ಲರಿಗೂ ತಿಳಿದಿರೋದೆ. ಅಂತಹ ಜನ್ಮ ಬಂದಾಗ ಅದನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಇದರಿಂದ ಅವನಿಗಷ್ಟೇ ಅಲ್ಲದೆ ಸಮಾಜಕ್ಕೂ ಒಳಿತಾಗುವುದು. ಈ ಗುರಿ ಎಂಬ ಪದವು ಕೇವಲ 2 ಅಕ್ಷರಗಳಿಂದ ಕೂಡಿದ್ದಾದರೂ ಅದರ ಪ್ರಭಾವ ಅತ್ಯಂತ ದೊಡ್ಡದು. ಯಾರೇ ಆಗಲಿ ಗುರಿಯನ್ನು ತಲುಪಬೇಕಾದರೆ ಮೊದಲಿಗೆ ಆ ಕೆಲಸವನ್ನು ನಿಧಾನವಾಗಿ, ಅಚ್ಚುಕಟ್ಟಾಗಿ ಆಲೋಚಿಸಿ ಮಾಡಿದರೆ ಅಭ್ಯಾಸಬಲದಿಂದ ಆ ಕೆಲಸ ತಿಳಿಯದೆಯೇ ವೇಗವಾಗಿ ಮಾಡಲು ಸಾಧ್ಯವಾಗುತ್ತದೆ. ಕೆಲವೊಮ್ಮೆ ನಮ್ಮ ಗುರಿ ಅತ್ಯಂತ ದೊಡ್ಡದಾಗಿರುವಾಗ, ಉದಾಹರಣೆಗೆ ಕಲೆಕ್ಟರ್ ಆಗಬೇಕಾದಾಗ ಆತ ಅನೇಕ ಪರೀಕ್ಷೆಗಳನ್ನು ಪಾಸ್ ಮಾಡಬೇಕು. ಹಾಗೂ ಹಲವಾರು ವರ್ಷಗಳ ಪರಿಶ್ರಮ ಅಗತ್ಯ. ಆಗ ಹೆಜ್ಜೆ ಹೆಜ್ಜೆಗೂ ಗುರಿಯತ್ತ ಸಾಗುತ್ತಿದ್ದೇವೆಯೋ ಇಲ್ಲವೋ ಅಂತ ಹೇಳಿ ಪರೀಕ್ಷಿಸುತ್ತಾ ಮುಂದಿನ ಸಲ ಅದನ್ನು ಸರಿಪಡಿಸಿಕೊಂಡಾಗ ಹಂತ ಹಂತವಾಗಿ ಬೆಳೆದು ಗುರಿ ಸೇರಲು ಸಾಧ್ಯವಾಗುತ್ತದೆ. ಕೆಲವರು ಗುರಿ ತಲುಪುವುದು ಕಷ್ಟ ಸಾಧ್ಯವೆಂದುಕೊಳ್ಳುವರು. ಆದ್ದರಿಂದ ನಮ್ಮ ಗುರಿ ಏನು ಎಂಬುದನ್ನು ಸ್ಪಷ್ಟಪಡಿಸಿಕೊಂಡು ಕೇವಲ ವರ್ತಮಾನವನ್ನು ಮಾತ್ರ